ಪರಿಸ್ಥಿತಿಯಲ್ಲಿ ಪಾಕಿಸ್ತಾನಕ್ಕೆ ನೀರು ಈ ಹಂತದಲ್ಲಿ ದೇಶವಾಗಿ ಏನ್ ಮಾಡ್ಬೇಕಾಗಿತ್ತು ಅದೇ ಹೇಳ್ತಿರೋದು. ನನ್ನ ಪ್ರಕಾರ ಈ ನೀರು ನಿಂದ್ರಿಸ್ಲಿಕ್ಕೆ ಸಾಧ್ಯ ಇದೆಯಾ? ಯಾರು ಇದ್ರ ಬಗ್ಗೆ ಸಮರ್ಪಕವಾಗಿ ಚರ್ಚೆ ಮಾಡ್ತಾರ? ಇದೆಲ್ಲ ಇಂಟರ್ನ್ಯಾಷನಲ್ ಟ್ರೀಟಿಗಳು ಸೈನ್ ಆಗಿರ್ತಕ್ಕಂಥದ್ದು. ಒಂದು ಇದೇನಂತಂದ್ರೆ ಸರ್ಕಾರ ನಿರ್ಣಯ ಹಾಕಿನ ಮುಂಚೆನೆ, ಸರ್ಕಾರ ನಿರ್ಣಯ ತಗೊಂಡು ಸರ್ಕಾರ ಮಾಡೋಕ್ಕಿಂತ ಮುಂಚೆನೆ ಇಂಥವೆಲ್ಲ ಮಾತುಗಳು ಮಾಧ್ಯಮದಲ್ಲಿ ಬಿಟ್ಬಿಡ್ತಾರೆ. ಆ ಸರ್ಕಾರ ಏನು ಮಾಡಿದೆ ಏನಿಲ್ಲ ಅದು ಗೊತ್ತೇ ಆಗೋದಿಲ್ಲ ಜನಕ್ಕೆ. ಮಾಧ್ಯಮದಲ್ಲಿ ಬಂದು ಜನರು ಒಪ್ಕೊಂಡ್ಬಿಡ್ತಾರೆ ಅಷ್ಟೇ. ಈಗ ಯಾರ್ಯಾರನ್ನ ಹುಡುಕ್ ಹೊಡೆದ್ಬಿಡ್ತಾರೆ. ಈಗ ಯಾರು ಹೊಡೆದಾರೆ, ಯಾರ್ಯಾರು ಸುಮ್ಮನೆ ಇದೇನಂತಂದ್ರೆ ಇದೆಲ್ಲ ಮೀಡಿಯಾ ಮಾಡ್ತಕ್ಕಂಥ ಸ್ಕೀಮ್ ಬಿಟ್ರೆ ಅಲ್ಲ. ಈ ತರ ಟೆರರಿಸ್ಟ್ ಆಕ್ಟಿವಿಟಿ ಇಡೀ ಪ್ರಪಂಚದಲ್ಲಿ ಆಗಿದೆ, ನಮ್ಮ ಭಾರತ ದೇಶದಲ್ಲಿ ಕೂಡ ಆಗಿದೆ. ಈಗ ಅದೇನಂತಂದ್ರೆ ಜನರಿಗೆ ಇಂಪ್ರೆಸ್ ಮಾಡ್ಬೇಕಲ್ಲ, ಈ ಫಾಲ್ಟ್ ಅನ್ನ ಹೆಂಗೆ ಜನಕ್ಕೆ ಮುಚ್ಚಿಸ್ಬೇಕನ್ನೋದೇ ಕೇಂದ್ರ ಸರ್ಕಾರ ಜೊತೆಗೆ ಕೆಲವು ರಾಷ್ಟ್ರದಲ್ಲಿರ್ತಕ್ಕಂಥ ಮಾಧ್ಯಮಗಳು ಅವರೇ ಫೀಡ್ ಕೊಡೋದು. ಇವೆಲ್ಲ ಪ್ರೀಸೆಟ್ ಆಗಿರ್ತಕ್ಕಂಥ ನೋಷನ್ಸ್ಗಳಲ್ಲಿ ದೇಶ ನಡೀತಿದೆ. ಇದು ದೇಶದ ದುರಂತ ಇದು. ಆಮೇಲೆ ಬಿಜೆಪಿಯವರು ಇದನ್ನ ಅಡ್ವಾಂಟೇಜ್ ತಗೊಂಡು ನೋಡಿ, ಮೊನ್ನೆ ಶಿವಮೊಗ್ಗದಲ್ಲಿ ಮೆರವಣಿಗೆ ಮಾಡಿದ್ದಾರೆ. ಮಾಡ್ಲಿ ಬೇಡ ಅಂತ ಏನು ಉದ್ದೇಶ ಏನು? ಇವ್ರದೇ ಸರ್ಕಾರ, ಇವ್ರ ಆಡಳಿತದಲ್ಲೇ ಆಗಿರತಕ್ಕಂಥದ್ದು, ಇವ್ರ ಆಡಳಿತದಲ್ಲೇ ಹಿಂದೂ ಕೊಲೆ ಆಗಿರ್ತಕ್ಕಂಥದ್ದು, ಇವ್ರ ಆಡಳಿತದಲ್ಲಿ ಪ್ರಧಾನಮಂತ್ರಿ ಇವರೇ, 370 ಮಾಡಿದವರು ಇವರೇ, ಆರ್ಮಿ ಇವ್ರದೇ, ಏರ್ಫೋರ್ಸ್ ನಮ್ದೇ, ಮಿಲಿಟರಿನೂ ನಮ್ದೇ, 20 ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳು ಇವರೇ. ಇವತ್ತು ಇಡೀ ಭಾರತ ದೇಶದಲ್ಲಿ ಇಲ್ಲಿವರೆಗೆ ನೋಡ್ತಾ ಇದ್ರೆ ಹಿಂದೂಗಳು ಕತ್ತರನಾಗಿದೆ ಅಂತ ಇವ್ರು ಹೇಳ್ತಾರೆ. ನೀವೇ ಆಡಳಿತ 11 ವರ್ಷ ಮಾಡಿದಿರಿ ಏನ್ರಿ? ಸಮರ್ಪಕವಾಗಿ ನೀವೇ ಎಲ್ಲದಕ್ಕೂ ಬಂದು ಉತ್ತರ ನೀವೇ ಕೊಡ್ತೀರಿ. ಎಲ್ಲ ನೀವೆಲ್ಲಿ ಬೇಕಿದ್ದಲ್ಲಿ ಬುಲ್ಡೋಸರ್ ತಗೊಂಡೋಗಿ ನೀವೇ ಹೊಡಿತೀರಿ, ಎಲ್ಲ ನೀವೇ ಮಾಡ್ತೀರಿ, ಮತ್ತೆ ಹಿಂದೂ ಕತ್ತರದಲ್ಲೇ ಇದೆ ಅಂತ ಹೇಳ್ತಾರೆ. ಸೊ ನಿಮ್ಮ ಪ್ರಕಾರ 11 ವರ್ಷ ಅವಧಿಯಲ್ಲಿ ಇವತ್ತು ಈ ದೇಶದಲ್ಲಿ ಹಿಂದೂ ಸುರಕ್ಷತೆ ಇಲ್ಲ ಅಂತಂದ್ರೆ ರಾಜೀನಾಮೆ ಯಾರು ಕೊಡಬೇಕು? ಅದು ಪ್ರಶ್ನೆ. ಅಷ್ಟು ಬಿಟ್ರೆ ನಾನು ಅವ್ರ ಯೋಗ್ಯತೆಗೆ ಮೀರಿ ರಾಜೀನಾಮೆ ಕೇಳ್ತಕ್ಕಂಥ ಲೆವೆಲ್ಗೂ ನಾನು ಬೆಳೆದಿಲ್ಲ. ಕೇಳ್ತಕ್ಕಂಥ ಉದ್ದೇಶ, ಪ್ರಧಾನಮಂತ್ರಿಯವರು ನೀವು ಬಂದ್ಬಿಟ್ಟು ಎಲ್ಲಿ ಜಮ್ಮು ಕಾಶ್ಮೀರ್ನಲ್ಲಿ ಕಾಶ್ಮೀರಿಗೆ ಹೋಗಿ ನೀವು ಹೋಗಿ ಒಂದು ಪ್ರೆಸ್ ಮೀಟ್ ಮಾಡ್ಲಾರಂಗೆ ಬಿಹಾರಿಗೆ ಹೋಗಿ ಎಲೆಕ್ಷನ್ ಮಾಡ್ತಾ ಇದ್ರಲ್ಲ, ಇದ್ರ ಬಗ್ಗೆ ನೀವು ಭಾಷಣ ಮಾಡ್ತಾ ಇದ್ರಲ್ಲ, ಆ ವಿಷಯಕ್ಕೆ ಮಾತ್ರ ಈ ದೇಶದ ಯಾವುದೇ ಒಬ್ಬ ನಾಗರಿಕ ಇದನ್ನ ಅವ್ರನ್ನ ಕ್ಷಮಿಸಬಾರ್ದಂತ ನಾನು ಕೈ ಮುಗಿದವ್ರು ಮನವಿ ಮಾಡ್ಕೊಳ್ತೇನೆ. ಯಾಕಂತಂದ್ರೆ ಇಡೀ ದೇಶ ನೋಡ್ತಾ ಇದೆ, ಇಡೀ ದೇಶ ನೋಡ್ತಾ ಇದೆ. ಇವತ್ತು ಎಲ್ಲ ರೀಸನ್ಸ್ಗಳು ಬರ್ತಾ ಇದಾವೆ. ಅಲ್ಲಿರ್ತಕ್ಕಂಥ ಪೊಲೀಸ್ ಕಂಟ್ರೋಲ್ ಯಾರ್ದು, ಅಲ್ಲಿರ್ತಕ್ಕಂಥ ಮಿಲಿಟರಿ ಕಂಟ್ರೋಲ್ ಯಾರ್ದು, ಇದನ್ನ ಮುಚ್ಕೋಣಂತ ಏನು ಅವಶ್ಯಕತೆ ಇಲ್ಲ. ತಪ್ಪಾಗಿದೆ, ಅದಕ್ಕೇನು ತಪ್ಪಿಲ್ಲ. ಅದನ್ನ ಬಿಟ್ಕೊಂಡ್ಬಿಟ್ಟು ದಿನಾ ಬೆಳಿಗ್ಗೆ ಎದ್ರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ರೀತಿಯಾದಂತ ಒಂದು ನರೇಷನ್ ತೋರಿಸ್ತಕ್ಕಂಥದ್ದು ಈ ದೇಶಕ್ಕೆ ಒಳ್ಳೇದಲ್ಲ. ಆಮೇಲೆ ನಾನು ಕೇಳ್ತಕ್ಕಂಥ ಕೆಲವು ಮಾಧ್ಯಮದವರು, ಸರ್ಕಾರ ಉತ್ತರ ಕೊಡೋಕ್ಕಿಂತ ಮುಂಚೆ ಮಾಧ್ಯಮದವರು ಏನ್ ಇದ್ರ ಬಗ್ಗೆ ಹೇಳ್ತಾರೆ, ಮುಗಿಸ್ಬಿಡ್ತಾರೆ, ಸ್ಟ್ರೈಕ್ ಆಗ್ಬಿಡ್ತತೆ, ಫೈಟರ್ ಜೆಟ್ಗಳು ರೆಡಿ ಆಗ್ಬಿಟ್ಟಾವೆ, ನೀರು ಯಾವ್ದೋ ಕೆರೆ ನೀರು ತೋರಿಸ್ಬಿಡೋದು, ಯಾವ್ದೋ ಊರಿಗೋಗ ನೀರು ನಿಂದ್ರಿಸ, ಇದು ಏನ್ರಿ ಇದು? ಯಾವ್ದೋ ಕೆರೆ ನೀರು ಮಳೆ ನೀರು ತೋರಿಸ್ಬಿಡೋದು, ನೀರು ನಿಂತ್ಕೊಂಡ್ಬಿಡುತ್ತೆ ಅಂದ್ರೆ ಪಾಕಿಸ್ತಾನ ನೀರು ಕುಡಿವಲ್ಲ ಜನರೀಗ? ಪಾಕಿಸ್ತಾನ ಜನ ನೀರು ಕುಡಿತಿದಾರಲ್ಲ, ಈಗ ಇವರಲ್ಲಿ ಹುಡುಕ್ ಮನೆಗಳು ತೋರಿಸ್ತಾ ಇದ್ದಾರೆ. ಕರೆಕ್ಟಾ? ಈಗೇನು ಹುಡುಕ್ ಮನೆಗಳು ಹೊಡಿತಾ ಇದಾರೆ ಅಂದ್ರೆ ಈ ಮನೆಗಳು ಹೆಂಗಿದ್ದು ನಿಮ್ ಮೊದ್ಲೇ ಮಾಹಿತಿ ಇತ್ತಾ? ಈ ಮನೆಗಳು ಯಾವ್ದು ಹುಡುದು ತೋರಿಸ್ತಾ ಇದಾರಲ್ಲ ಮನೆಗಳು, ಮತ್ತೆ ಹೆಂಗಿದೆ ಮಾಹಿತಿ? ಹೆಂಗೈತಿ ನಿಮ್ಮ ಮನೆಗಳು ಇದ್ವು ಅಂತ ನಿಮ್ ಮಾಹಿತಿ ಇಲ್ವಾ? ಅಂದ್ರೆ ಈಗೇನ್ ತೋರಿಸ್ತಾ ಇದಾರೆ ಮನೆಗಳು ಹೋಗಿ ಧ್ವಂಸ ಮಾಡ್ಬಿಟ್ರು, ನಾಶ ಮಾಡ್ಬಿಟ್ರು, ಧ್ವಂಸ ನಾಶ. ಇದು ಹೆಂಗ್ ಬಂದ್ ಮನೆಗಳು ಯಾರು ಕಟ್ಟಿದ್ರು? ಯಾರು ಮತ್ತೆ ಪರ್ಮಿಷನ್ ಯಾರು ಕೊಟ್ಟಿದ್ರು? ನೀವು ಮಾಹಿತಿ ಇಲ್ವಾ? ಅಲ್ರಿ ಅವ್ರು ಹೇಳ್ತಿದ್ರು, ಯಾರು ಮೋದಿ ಸಾಹೇಬ್ರು ಹೇಳ್ತಕ್ಕಂಥದ್ದು, ಆಗಿನ ಕಾಲದ ಟೆಕ್ನಾಲಜಿ ಇದ್ರು ಕೂಡ ಅವರು ಪುಗ್ಗ ಗುರ್ತಲ್ಲ, ಪುಗ್ಗ ಮುಖಾಂತರ ಸೀಡ್ಗಳು ಬಿಟ್ಕೊಂಡು ಇದೇನೋ ಡ್ರೋನ್ ಯೂಸ್ ಮಾಡ್ತಿದ್ರು. ಫಾರೆಸ್ಟ್ ಡೆವಲಪ್ ಮಾಡ್ಲಿಕ್ಕೆ ಅವರು ಡ್ರೋನ್ ಮುಖಾಂತರ ಪುಗ್ಗದಲ್ಲಿ ಬೀಜಗಳು ಹಾಕಿ ಫಾರೆಸ್ಟ್ ಬಳಸ್ತಾ ಇದ್ರು. ಯಾರು ಹೇಳಿದ್ ಮಾತು? ಯಾರು ಹೇಳಿದ್ರು? ಮೋದಿ ಸಾಹೇಬ್ರು. ಮತ್ತೆ ಅಲ್ಲಿ ಬಾರ್ಡರ್ನಲ್ಲಿ ಒಂದು ದ್ರೋಣ ಬೇಡೇನ್ರಿ? ಆ ಬಾರ್ಡರ್ನಲ್ಲಿ ಒಂದು ದ್ರೋಣ ಬೇಡವಾ? ಇಷ್ಟೆಲ್ಲ ಟೆಕ್ನಾಲಜಿ ಬಗ್ಗೆ, ಎಐ ಬಗ್ಗೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ನಾಲೆಜ್ ಇರ್ತಕ್ಕಂಥವ್ರು, ಎಐಗೆ ಐ ಅಂತ ಹೇಳಿರ್ತಕ್ಕಂಥವ್ರು, ಎಐಗೆ ಅಮೆರಿಕ ಇಂಡಿಯಾ ಅಂತ ಹೇಳ್ತಕ್ಕಂಥವ್ರು, ಮತ್ತೆ ನೀವು ಒಂದು ದ್ರೋಣ ಇಲ್ವಾ ಆ ಭಾಗದಲ್ಲಿ? ಒಂದು ದ್ರೋಣ ಬೇಡ? ಅಷ್ಟೆಲ್ಲ ಏರಿದೆ. ಆಮೇಲೆ ಎಲ್ಲದಕ್ಕೂ ದುಃಖನ ಸಂಗತಿ ಏನಂತಂದ್ರೆ, ಅಲ್ಲಿ ಪ್ರತಿಯೊಬ್ಬರು ನೀವು ಕೇಳಿ ನೋಡ್ರಿ, ಈ ಇನ್ಸಿಡೆಂಟ್ ಆದ್ಮೇಲೆ 2 ತಾಸು ಬೇಕಾಗಿದೆ ಅಲ್ಲಿಂದ ಹೋಗ್ಲಿಕ್ಕೆ ಮಿಲಿಟರಿಗೆ. 2 ತಾಸು ಬೇಕೇನ್ರಿ ಮಿಲಿಟರಿಗೆ ಹೋಗ್ಲಿಕ್ಕೆ? ಇನ್ಸಿಡೆಂಟ್ ಆದ್ಮೇಲೆ ಫೈರ್ ಸೌಂಡ್ ಆದ ತಕ್ಷಣ ಸೆಕ್ಯೂರಿಟಿ ಇಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ 2 ತಾಸು ಬೇಕಾಗಿದೆ. ಅದಾಯ್ತು, ಸೆಕ್ಯೂರಿಟಿ ಲ್ಯಾಪ್ಸ್ ಆಯ್ತು, ಅದು ಒಂದೇ ಪ್ರಶ್ನೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಬಟ್ ರೀಚ್ ಔಟ್ ಆಗ್ಲಿಕ್ಕೆ 2 ಅವರ್ಸ್ ಬೇಕಾಗಿದೆ. ಇದ್ರ ಬಗ್ಗೆ ಯಾರು ಚರ್ಚೆನೆ ಮಾಡ್ತಾ ಇಲ್ಲ.
ಟು ರೀಚ್ ಔಟ್ ಫ್ರಮ್ ದಟ್ ಇನ್ಸಿಡೆಂಟ್ 2 hours ಬೇಕೇನ್ರಿ? ಅಲ್ಲೇ ಏರ್ಫೋರ್ಸ್ ಇದೆ, ಅಲ್ಲೇ ನೇವಿ ಬೇಸ್ ಇದೆ, ಅಲ್ಲೇ ನಮ್ದು ಏರ್ಪೋರ್ಟ್ ನಮ್ದು ಪೋರ್ಟ್ ಯಾವುದು ಏರ್ಫೋರ್ಸ್ ಅಲ್ಲೇ ಇದೆ. 1 ನಿಮಿಷದ ಕೆಲಸ ಹೆಲಿಕಾಪ್ಟರ್ ನಲ್ಲಿ ಹೋಗ್ಲಿಕ್ಕೆ. ಇಟ್ ಇಸ್ ನಾಟ್ ಇವನ್ ಬೈ ಏರಲ್ ಡಿಸ್ಟೆನ್ಸ್ ಹೋದ್ರೆ 2 ನಿಮಿಷ ಬೇಕು. ಏರಲ್ ಡಿಸ್ಟೆನ್ಸ್ ಹೋದ್ರೆ ಹೆಲಿಕಾಪ್ಟರ್ ಚಾಲು ಮಾಡ್ಲಿಕ್ಕೆ 3-4 ನಿಮಿಷ ಬೇಕು. ಸಿಂಗಲ್ ಇಂಜಿನ್ ಆದ್ರೆ ಇನ್ನ ಫಾಸ್ಟ್ ಹೋಗ್ಬಿಡ್ಬೋದು. ಅಲ್ಲಿನಲ್ಲಿ 2 ತಾಸು ಬೇಕು ಹೋಗ್ಲಿಕ್ಕೆ. ಇದು ಹೆಂಗೆ ಜನಕ್ಕೆ ಹೆಂಗ್ ತಿಳಿಸೋದು ಹೆಂಗಿದು? ಅದನ್ನ ಮುಚ್ಚಲಿಕ್ಕೆ ಒಂದು ಪ್ರಯತ್ನ ಮಾಡೇ ಮಾಡ್ತಾರೆ. ಮತ್ತೆ ಇದೇ ಬಿಟ್ಟು ಇನ್ನೇನಿದೆ? ಇನ್ನೊಂದು ಡಿಸ್ಕಸ್ ಆಗ್ತಿರೋದು, ಪಾಕಿಸ್ತಾನ ಏನ್ ಪ್ರೊಪಗಂಡಾನ ಕ್ರಿಯೇಟ್ ಮಾಡೋದಕ್ಕೆ ಇಷ್ಟಪಡುತ್ತೋ ಅದೇ ಇದ್ರಲ್ಲಿ ನಾವು ಹೋಗ್ತಾ ಇದೀವಿ. ಅಂದ್ರೆ ಹಿಂದೂ ಮುಸ್ಲಿಂ ಆ ಥರ ಕಾನ್ಫ್ಲಿಕ್ಟ್ ಬರಬೇಕಾಗಿತ್ತು, ಆ ಥರ ಹೋಗ್ತಾ ಇದೀವಿ. ಅದ್ರ ಮಧ್ಯೆನೇ ಗೊಂದಲಗಳು ಸೃಷ್ಟಿಯಾಗಿದೆ. ಅಲ್ಲ ರೀ, ಇದು ಜಾಸ್ತಿ ಬಿಜೆಪಿ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು. ಬಿಜೆಪಿಗೆ ಇದೇ ಬೇಕು. ಹಿಂದೂ ಮುಸ್ಲಿಂ ಮೊನ್ನೆ ಯಾರು ಪಿಯೂಷ್ ಗೋಯಲ್ ಹೇಳಿದ್ರು. ಏನ್ ಹೇಳಿರ್ತಕ್ಕಂಥ ಪಿಯೂಷ್ ಗೋಯಲ್? ಆನ್ ವಾಟ್ ಕಂಟೆಸ್ಟ್ ಇಸ್ ಟೆಲಿಂಗ್? ಪಿಯೂಷ್ ಗೋಯಲ್ ಅವರು ಹೇಳಿರ್ತಕ್ಕಂಥ ಕಂಟೆಷನ್ ಏನಿದೆ ಅಂದ್ರೆ ಸಂವಿಧಾನ ಏನಿಲ್ಲ, ಯಾವ ಆರ್ಟಿಕಲ್ಗಳು ಏನಿಲ್ಲ. ಒಂದ್ ಸೈಡ್ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ನಾವು ಒಪ್ತೀವಿ ಅಂತ ಹೇಳ್ತಾರೆ. ಇದು ಅಗೇನ್ಸ್ಟ್ ದ ಕಾನ್ಸ್ಟಿಟ್ಯೂಷನ್ ಹೇಳ್ತಾರಲ್ಲ ಅವರು. ಅವ್ರು ಹೇಳ್ತಕ್ಕಂಥದ್ದೇನು? ಹಿಂದೂ ರಾಷ್ಟ್ರ ಅಂತ ಒಪ್ಕೊಂಡ್ಬಿಡ್ಬೇಕು. ಆಮೇಲೆ ಇರ್ತಕ್ಕಂಥ ಎಲ್ಲ ಈಗಿರ್ತಕ್ಕಂಥ ಜನರಿಗೆ ಯಾರಿಗೆ ದೇಶಭಕ್ತಿ ಇಲ್ಲ, ಇಂಡೈರೆಕ್ಟ್ ಅದೇ ತಾನು ಹೇಳ್ತಿರೋದು ಅವರು. ಮತ್ತೆ ಇದು ಹೆಂಗೆ? ಅದು ಯಾರು ಏನು ಇದೇನು ವೈಲೇಷನ್ ಇಲ್ಲ? ಇವ್ರು ಹೆಂಗನ ಮಾತಾಡಿ ಇಗ್ಗ ಮುಗ್ಗ ಹೋಗ್ಬಿಡ್ಬೋದಾ? ಇವ್ರು ಹೆಂಗ್ ಬೇಕಿದಂಗೆ ಮಾತಾಡೋಗ್ಬಿಡೋದು, ಕನ್ವೀನಿಯಂಟ್ ಆಗಿ ಮಾತಾಡ್ಬೋದು. ಟೆರರಿಸ್ಟ್ ಅಟ್ಯಾಕ್ಗಳು 2014 ಇಸ್ವಿಯಿಂದ ಇಲ್ಲಿವರೆಗೆ ಸುಮಾರು 11 ಟೆರರಿಸ್ಟ್ ಅಟ್ಯಾಕ್ಗಳು ಆಗಿದೆ ಬೇರೆ ಬೇರೆ ಹಂತದಲ್ಲಿ. ಸೊ ವಾಟ್ ಈಸ್ ದಟ್ ವಿ ಆರ್ ಟ್ರೈಂಗ್ ಟು ಟೆಲ್ ಯು? ಜಸ್ಟ್ ಇಟ್ಸ್ ಅ ಪಾರ್ಟ್ ಆಫ್ ಗ್ಲೋಬಲ್ ಟೆರರಿಸಂ ಇದೆ. ಅದರ ಬಗ್ಗೆ 2ನೇ ಪ್ರಶ್ನೆ ಅಲ್ಲ. ಬಟ್ ಇದನ್ನ ಮುಚ್ಚಾಕ್ಲಿಕ್ಕೆ ಇವರೇ ಒಂದು ಅಜೆಂಡಾ ಸೆಟ್ ಮಾಡಿಬಿಟ್ಟಿದ್ದಾರೆ. ಈಗ ಅದನ್ನ ಡೈವರ್ಟ್ ಮಾಡ್ಲಿಕ್ಕೆ ರಾಹುಲ್ ಗಾಂಧಿಗೆ ಇಂಡಸ್ಬರ್ಗ್ ಲಿಂಕ್ ಮಾಡಿಬಿಟ್ರು. ಆ ಮೋಸಾದವರು ಬಂದ್ಬಿಟ್ಟು ಏಜೆನ್ಸಿ ಚೆಕ್ ಮಾಡಿಬಿಟ್ಟಿದ್ದಾರೆ. ಇಂಡಸ್ಬರ್ಗ್ ಹೋಗಿ ರಾಹುಲ್ ಗಾಂಧಿ ಅವರು ಅಮೆರಿಕದಾಗ ಮೀಟ್ ಆದ್ರು. ಇದು ಇವರೇ ಒಂದು ಏನೋ ಮಾಡಬೇಕು, ಡೈವರ್ಷನ್. ದೇ ವಾಂಟ್ ಕಾಂಟ್ರವರ್ಸೀಸ್ ಬಿಕಾಸ್ ದೇ ವಾಂಟ್ ಟು ಗೆಟ್ ಅವೇ ವಿತ್ ದಿಸ್ ಸಿಚುವೇಶನ್. ನಾವು ಈ ಸಿಚುವೇಶನ್ ಹೊರಗೆ ಹೋಗ್ಲಿಕ್ಕೆ ಏನೆಲ್ಲ ತಂತ್ರಗಾರಿಕೆ ಮಾಡಬಹುದು ಮಾಡೇ ಮಾಡ್ತಾರೆ.